ಇನ್ನು ಬೀದರ್ನಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಬಿಡುಗಡೆಯಾಗಿದೆ. ಯಾವಾಗ ಆರ್ಎಸ್ಎಸ್ ನಿರ್ಬಂಧಿಸಬೇಕು ಅನ್ನೋ ವಿಚಾರ ಬಂತು, ಅದರ ಪರವಾಗಿ ಕ್ಯಾಂಪೇನ್ಗಳು ಶುರುವಾಗಿದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿಕೊಳ್ತಾ ಇದೆ. ಹಿಂದೂ ಯುವಕರಿಂದ ಪೋಸ್ಟರ್ ಬಿಡುಗಡೆ, ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಹಿಡಿದು ಆರ್ಎಸ್ಎಸ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಹನುಮಾನ್ ಮಂದಿರದ ಬಳಿ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ. ಬೀದರ್ ಜೆಸ್ಕಾಂ ಕಚೇರಿ ಬಳಿ ಇರುವಂತಹ ಹನುಮಾನ್ ಮಂದಿರ. ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಪೋಸ್ಟರ್ ಅನ್ನ ಹಿಡಿದು ಆರ್ಎಸ್ಎಸ್ ಅನ್ನ ಬೆಂಬಲಿಸಿದ್ರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಸಾಥನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗ ಇದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆರ್ಎಸ್ಎಸ್ ಅನ್ನ ಬೆಂಬಲಿಸಿ ಪೋಸ್ಟರ್ ಅನ್ನ ಹಿಡಿದು ಯಾವ ರೀತಿಯಾಗಿ ಆರ್ಎಸ್ಎಸ್ ಪರ ಜಯ ಘೋಷಗಳನ್ನ ಕೂಗ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಐ ಲವ್ ಆರ್ಎಸ್ಎಸ್, ಯಾರು ಆರ್ಎಸ್ಎಸ್ ಅನ್ನ ಪ್ರೀತಿಸ್ತಾರೋ ಅವರು ಭಾರತವನ್ನ ಪ್ರೀತಿಸ್ತಾರೆ ಅಂತ ಹೇಳಿ ಒಂದು ಸಂದೇಶವನ್ನ ರವಾನಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನು ಪ್ರೀತಿಸ್ತಾರೆ. ಈ ರೀತಿಯಾಗಿ ಸಂದೇಶಗಳ ರವಾನೆ ಆಗ್ತಾ ಇದೆ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಬರೆದಂತಹ ಪತ್ರದ ಸ್ವರೂಪ ಇದೆಯಲ್ಲ, ಅದು ಎಷ್ಟು ತೀವ್ರ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ನಿದರ್ಶನಗಳು. ಬಿಜೆಪಿಯವರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಆರ್ಎಸ್ಎಸ್ ಅನ್ನ ಬೆಂಬಲಿಸುವಂತಹ ಕೈಗಳು ಹೆಚ್ಚಾಗ್ತಾ